ಯಾರು ತೊಂದರೆ ಕೊಡಬೇಡಿ, ನಾಯಕರುಗಳನ್ನ ಒಳಗಡೆ ಬಿಡಿ, ನಾಯಕರುಗಳನ್ನ ಒಳಗಡೆ ಬಿಡಿ. ಬಾಕಿ ದಯವಿಟ್ಟು ಅಲ್ಲೇ ಇರಿ. ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ನಾಯಕರುಗಳನ್ನ ಒಳಗಡೆ ಬಿಟ್ಬಿಡಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಹರೀಶ್ ಗೌಡ್ರಿಗೆ, ಶಿವಕುಮಾರ್ಗೆ, ಕೆ ಮಾಧವಣ್ಣ ಅವರಿಗೆ, PM ಪ್ರಸನ್ನ ಅವರಿಗೆ, ಜಾತ್ಯತೀತ ಜನತಾದಳಕ್ಕೆ, ಜಾತ್ಯತೀತ ಜನತಾದಳಕ್ಕೆ, ದೇವೇಗೌಡರಿಗೆ, ಕುಮಾರಣ್ಣ ಅವರಿಗೆ, ದಯವಿಟ್ಟು ದಯವಿಟ್ಟು ಕಾರ್ಯಕರ್ತರುಗಳು ಮುಖಂಡರುಗಳಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಕಾರ್ಯಕರ್ತರುಗಳು ಮುಖಂಡರುಗಳಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೂಕುಗಳನ್ನ ದಯವಿಟ್ಟು ಮಾಡಬೇಡಿ. ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಹಾಕಿದ್ದಾರೆ, ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೀವು ಎಲ್ಲಾ ಕಡೆ ಕೂತ್ಕೊಂಡ್ರು ಸ್ಕ್ರೀನ್ ಅಲ್ಲಿ ನೀಟಾಗಿ ಕಾಣಿಸುತ್ತೆ. ಚೇರ್ಗಳಿದೆ, ದಯವಿಟ್ಟು ಗೊಂದಲ ಸೃಷ್ಟಿ ಮಾಡಬೇಡಿ. ವೇದಿಕೆ ಕಡೆಯಿಂದ ಬರಬೇಡಿ, ಇಲ್ಲಿ ಬಹಳ ಗೊಂದಲ ಉಂಟಾಗುತ್ತೆ. ಕಾರ್ಯಕರ್ತರು ಸಾವಧಾನದಿಂದ ಕೂತ್ಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ದಯಮಾಡಿ ಯಾರು ವೇದಿಕೆ ಕಡೆ ಬರಬೇಡಿ. ವೇದಿಕೆ ಶಿಸ್ತುಬದ್ಧವಾಗಿರಬೇಕು. ಬಂದಿರತಕ್ಕಂಥ ಅತಿಥಿಗಳನ್ನ ಗೌರವಾನ್ವಿತ ಕಾಣಬೇಕು. ನಾವೆಲ್ಲಿ ಆಸನಗಳನ್ನ ತೋರಿಸಿದ್ದೀವಿ, ಮುಖಂಡರುಗಳು ಅಲ್ಲೇ ಕೂತ್ಕೋಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ, ಹೊರಗಡೆ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ತಾಲೂಕಿಗೆ ಮುಖ್ಯ ಅತಿಥಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ರೇ ರಾಜು ಮೈಕ್ ಅಲ್ಲಿ ಆಮೇಲೆ ಬರೋದು, ಇದು ದೀಪ ಹಚ್ಚೋದು ಅಷ್ಟೇ, ಇದು ಉದ್ಘಾಟನೆ. ಇದು ಮೈಕ್ ಹಾಕಪ್ಪ ಅಲ್ಲಿ, ಇದೇ ಸಾಕು. ಬನ್ನಿ ಆ ಕಡೆ ತಗೊಂಡು. ಗೋವಿಂದೇಗೌಡರು ಅಡ್ವೊಕೇಟ್ ಎಲ್ಲ ಇದ್ರೆ ಬರಬೇಕು. ಗೋವಿಂದೇಗೌಡರು ಬಂದಿದ್ದೀರಾ?